ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು NVR ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. PGCET 2026 ಅಪ್ಡೇಟ್ಗೆ ಸ್ವಾಗತ. ಎಲ್ಲ PGCET 2026 MTech ಹಾಗೆ MBA MCA MArch ವಿದ್ಯಾರ್ಥಿಗಳಾದರೆ PGCET 2026 ಒಂದು ರಿಸಲ್ಟ್ಸ್ಗೋಸ್ಕರ ಆದರೆ ವೆಯ್ಟ್ ಆದರೆ ಮಾಡ್ತಿದ್ದೀರಾ. ಸುಮಾರು ದಿನಗಳಾಯಿತು ಎಕ್ಸಾಮಿನೇಷನ್ ಬರೆದು, ಇನ್ನೂ KE ಕಡೆಯಿಂದ ಆದರೆ ರಿಸಲ್ಟ್ಸ್ ಆದರೆ ಬಂದಿಲ್ಲ. ಅದಕ್ಕೆ ಕಾರಣ ಏನು ಅಂತ, ಹಾಗೆ ಈ ವಿಡಿಯೋಲ್ಲಾದರೆ ನಾವು ಪ್ರೀವಿಯಸ್ ಇಯರ್ಸಲ್ಲಿ ಯಾವ ಡೇಟ್ಗೆ ರಿಸಲ್ಟ್ಸ್ ಆದರೆ ಬಂದಿತ್ತು ಆ ರೀತಿ ಒಂದು ಕಂಪ್ಯಾರಿಸನ್ ಮಾಡಿಕೊಂಡು ಬ್ರೇಕ್ ಡೌನ್ ಆದರೆ ಮಾಡೋಣ. ಎಕ್ಸ್ಪೆಕ್ಟೆಡ್ ಡೇಟು ನಿಮಗೆ ಯಾವಾಗ ನಿಮಗೆ ರಿಸಲ್ಟ್ಸ್ ಆದರೆ ಅನೌನ್ಸ್ ಆಗ್ಬೋದು ಅಂತ ಈ ವಿಡಿಯೋಲ್ಲಾದರೆ ನಾನು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಲ್ಲಿ ತಪ್ಪದೆ ವಿಡಿಯೋಗಾದರೆ ಒಂದು ಲೈಕ್ ಆದರೆ ಮಾಡಿ. ಅದರಿಂದ ನಿಮಗೆ ಕಂಟಿನ್ಯೂಯಸ್ ಆಗಿ ಇದೇ ರೀತಿ PGCET 2026 ಕೌನ್ಸಿಲಿಂಗ್ ಅಪ್ಡೇಟ್ಸು ಕಂಟಿನ್ಯೂಯಸ್ ಆಗಿ ನಮ್ಮ ಚಾನಲಲ್ಲಿ ಸಿಗ್ತಾ ಹೋಗುತ್ತೆ. ಅದಾದ ನಂತರನೂ ನಿಮಗೆ ಸ್ಕಾಲರ್ಶಿಪ್ ಅಪ್ಡೇಟ್ಸು ನಮ್ಮ ಚಾನಲಲ್ಲಿ ಸಿಗ್ತಾ ಹೋಗುತ್ತೆ. ಅದಾದ ನಂತರ ನಿಮಗೆ ಗೌರ್ಮೆಂಟ್ ಹಾಸ್ಟೆಲ್ಸು, BCM ಹಾಸ್ಟೆಲ್ಸ್ ಆಗಿರ್ಬೋದು, SC ST ಹಾಸ್ಟೆಲ್ಸ್ ಆಗಿರ್ಬೋದು, ಅಪ್ಡೇಟ್ಸು ನಮ್ಮ ಚಾನಲಲ್ಲಿ ಸಿಗ್ತಾ ಹೋಗುತ್ತೆ. ಸತತ ಒಂದು ಕಂಟಿನ್ಯೂಯಸ್ ಆಗಿ ನಿಮಗೆ 3-4 ಇಯರ್ಸಿಂದ ನಾನು PGCET ಅಪ್ಡೇಟ್ಸ್ ಆದರೆ ನಮ್ಮ ಚಾನಲಲ್ಲಿ ಕಂಟಿನ್ಯೂಸ್ ಆಗಿ ಕೊಡ್ತಾ ಬಂದಿದ್ದೀನಿ. ಸೊ ಅದೇ ರೀತಿ ಈ ವರ್ಷವೂ ನಿಮಗೆ PGCET ಕೌನ್ಸಿಲಿಂಗು ಕಂಪ್ಲೀಟ್ ಗೈಡೆನ್ಸ್ ಆದರೆ ಸಿಗ್ತಾ ಹೋಗುತ್ತೆ. ನಾನು ಕೂಡ PGCET ಒಂದು ಎಕ್ಸಾಮಿನೇಷನ್ ಬರೆದು ಕಂಪ್ಲೀಟ್ ಮಾಡ್ಕೊಂಡಿರೋದ್ರಿಂದ ನಿಮಗೆ ಕಂಟಿನ್ಯೂಸ್ ಆಗಿ ಒಂದು ಒಳ್ಳೆ ಗೈಡೆನ್ಸ್ ಆದರೆ ಕೊಡ್ತೀನಿ. ಸೊ ಅದರಿಂದ ಎಲ್ಲ ವಿದ್ಯಾರ್ಥಿಗಳು ವಿಡಿಯೋನ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಬನ್ನಿ ಈಗ ವಿಡಿಯೋ ಆದರೆ ಶುರು ಮಾಡೋಣ. ನೋಡಿ, ಒಂದು ಪ್ರೀವಿಯಸ್ಸು 2023ರಿಂದ ಈ ವರ್ಷವರೆಗೂ 2026ವರೆಗೂ ಕಂಪ್ಯಾರಿಸನ್ ಆದರೆ ಮಾಡಿ ಒಂದು ಸ್ಲೈಡ್ ಆದರೆ ತಯಾರು ಮಾಡಿದ್ದೀನಿ. ಸೊ ಇಲ್ಲಿ PGCET 2023ರಲ್ಲಾದರೆ ಎಕ್ಸಾಮಿನೇಷನ್ಸ್ ಬಂದು ಸೆಪ್ಟೆಂಬರು 23 ಹಾಗೆ 24ನೇ ತಾರೀಕಾದರೆ ನಡೆದಿತ್ತು. ನಿಮಗೆ ರಿಸಲ್ಟ್ಸು ಅರೌಂಡು ನವಂಬರ್ 22ನೇ ತಾರೀಕಾದರೆ ನಿಮಗೆ ರಿಸಲ್ಟ್ಸ್ ಆದರೆ ಸಿಕ್ಕಿತ್ತು. ಸೊ ಒಂದು ಗ್ಯಾಪ್ ಬಂದು ನೋಡೋದಾದರೆ ಒಂದು 59 ಡೇಸ್ ಆದರೆ ಇತ್ತು, ಅರೌಂಡ್ 60 ಡೇಸು ಅಂತ ಅಂದ್ಕೊಳ್ಳಿ. 2020ಅಲ್ಲಿ ಅದೇ ಮ್ಯಾಕ್ಸಿಮಮ್ಮು ಒಂದು ಡಿಲೇ ಆದರೆ ಆಗಿತ್ತು. ಸೊ ಈಗ PGCET 2024 ಒಂದು ಲೇಟಾಗಿ ಆಗಸ್ಟ್ 4ನೇ ತಾರೀಕಾದರೆ MBA ಎಕ್ಸಾಮಿನೇಷನ್ಸು, ಹಾಗೆ ಸೆಪ್ಟೆಂಬರ್ 18 MTech ಎಕ್ಸಾಮಿನೇಷನ್ಸ್ ಆದರೆ ನಡೆದಿತ್ತು. ಸೊ ಅಲ್ಲಿ ಗ್ಯಾಪ್ ಮಾತ್ರ ಲೆಸ್ ಇತ್ತು, ಒಂದು 11 ದಿನ ಆದರೆ ಆಗಿತ್ತು. ಅದಾದ ನಂತರ ಇಮಿಡಿಯೇಟ್ ಒಂದು ಎಕ್ಸಾಮಿನೇಷನ್ಸ್ ಇದು ರಿಸಲ್ಟ್ಸ್ ಆದರೆ ಪಬ್ಲಿಷ್ ಆದರೆ ಆಯಿತು. ಆದರೆ PGCET 2025 ಮತ್ತೆ ಒಂದು ಇದೇ ರೀತಿ ಮೇ 31 MTech ಹಾಗೆ ಜೂನ್ 22ನೇ ತಾರೀಕು MBA MCAಗಾದರೆ ಎಕ್ಸಾಮಿನೇಷನ್ಸ್ ಆದರೆ ನಡೆದಿತ್ತೆ. ಅಲ್ಲಿ ರಿಸಲ್ಟ್ಸು ಡೇಟ್ ನೋಡೋದಾದರೆ ಆಗಸ್ಟಲ್ಲಿ ನಿಮಗೆ ರಿಸಲ್ಟ್ಸ್ ಆದರೆ ಬಂದಿತ್ತು. ಅಲ್ಲಿ ಕೂಡ ಸುಮಾರು ಗ್ಯಾಪ್ ಆದರೆ ಆಗಿತ್ತು, ಒಂದು 40ರಿಂದ 50 ದಿನ ಆದರೆ ನಿಮಗೆ ಗ್ಯಾಪ್ ಆದರೆ ಬಂದಿತ್ತು. ಸೊ ಈಗ ಒಂದು PGCET 2026 ಈ ವರ್ಷ ಮೇ 23 MTech ಆದರೆ ಎಕ್ಸಾಮಿನೇಷನ್ಸ್ ಆದರೆ ನಡೆದಿತ್ತು, ಹಾಗೆ ಜೂನ್ 14 ಆದರೆ MBA ಎಕ್ಸಾಮಿನೇಷನ್ಸ್ ಆದರೆ ನಡೆದಿತ್ತು. ಆದರೆ ರಿಸಲ್ಟ್ ಡೇಟು ಇನ್ನೂ ಆದರೆ ಆಗಿಲ್ಲ. ಆಲ್ಮೋಸ್ಟ್ ಒಂದು 50 to 60 ಡೇಸ್ ಆದರೆ ಕಂಪ್ಲೀಟ್ ಆಗ್ತಾ ಬರ್ತಿದೆ. ಒಂದು ಜೂನ್ 14 ಆದರೆ ಇನ್ನೂ ರಿಸಲ್ಟ್ಸ್ ಆದರೆ ಬಂದಿಲ್ಲ. ಆದರೆ MTech ವಿದ್ಯಾರ್ಥಿಗಳಿಗೆ ನಡೆದು ಸುಮಾರು ದಿನಗಳೇ ಆಯಿತು, ಒಂದು 60 to 70 ಡೇಸು, ಇನ್ನೂ ಯಾವುದೇ ರೀತಿ ರಿಸಲ್ಟ್ಸ್ ಆದರೆ ಬಂದಿಲ್ಲ. ಸೊ ಇದಕ್ಕೆ ಕಾರಣ ಏನಂದರೆ, ಕಂಪ್ಲೀಟಾಗಿ ಈ ವರ್ಷವೂ ಅಷ್ಟೇ ಒಂದು MTech ಮೇ 23 ನಡೆದರು, ಹಾಗೆ ಜೂನ್ 14 MBA ಎಲ್ಲ ಎಕ್ಸಾಮಿನೇಷನ್ ನಡೆದಿದ್ರು. ಕಂಪ್ಲೀಟಾಗಿ MBA MCA MTech MArch ಎಲ್ಲ ರಿಸಲ್ಟ್ಸು ಒಟ್ಟಿಗೆ ಆದರೆ ಬಿಡ್ತಾರೆ. ಅದು ಹಾಗೆ ಒಂದು ಈಗ PGCET ಇದು KCET ಕೌನ್ಸಿಲಿಂಗ್ ಆದರೆ ನಡೀತಾ ಬರ್ತಿದೆ. ಅದನ್ನು ಈಗಾಗಲೇ ಕಂಪ್ಲೀಟ್ ಆದರೆ ಮಾಡಬೇಕಾಗಿತ್ತು. ಆದರೆ ಅಲ್ಲಿ ಕೂಡ ನೀಟ್ ಒಂದು ಡಿಲೇ ಆಗಿರೋದ್ರಿಂದ ನೀಟ್ ಎಕ್ಸಾಮಿನೇಷನ್ ಜೊತೆ ಸಿಂಕ್ರೊನೈಸ್ ಮಾಡ್ಕೊಳ್ಳೋಕ್ಕೆ ಒಂದು ಸಪ್ರೇಟ್ ಕೌನ್ಸಿಲಿಂಗ್ ಆದರೆ ನಡೆಸೋ ಬದಲು ಒಟ್ಟಿಗೆ KE ನೀಟು ಹಾಗೆ ಒಂದು KCETನ ಸಿಂಕ್ರೊನೈಸ್ ಮಾಡೋಕ್ಕೆ ಅಲ್ಲಿ ಕೂಡ ಸೆಕೆಂಡ್ ರೌಂಡ್ ಆದರೆ ಡಿಲೇ ಆಗಿದೆ. ಸೊ ಅದರಿಂದ KCET ಕಂಪ್ಲೀಟ್ ಆಗೋವರೆಗೂ ಒಂದು PGCET ಕೌನ್ಸಿಲಿಂಗ್ ಪ್ರೋಸೆಸ್ ಆದರೆ ಶುರುವಾಗಲ್ಲ. ಆಲ್ಮೋಸ್ಟ್ ರಿಸಲ್ಟ್ಸ್ ಆದರೆ ಸ್ವಲ್ಪ ಒಂದು ಎಕ್ಸ್ಪೆಕ್ಟ್ ಮಾಡ್ಬೋದು, ಅಂದರೆ ಆಗಸ್ಟು ನೆಕ್ಸ್ಟ್ ವೀಕಲ್ಲಾದರೆ ಸೆಕೆಂಡ್ ವೀಕ್ ಅಂತ ನಿಮಗೆ ಆಗಸ್ಟು ಸೆಕೆಂಡ್ ವೀಕಲ್ಲಿ ಆದರೆ ನಿಮಗೆ ಆಲ್ಮೋಸ್ಟ್ ರಿಸಲ್ಟ್ಸ್ ಆದರೆ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಆದರೆ ಒಂದು ಕೌನ್ಸಿಲಿಂಗ್ ಪ್ರೋಸೆಸ್ಸು ನಿಮಗೆ ನಡೆಯುತ್ತಾ ಬರೋದು ಒಂದು KCET ಹಾಗೆ ನೀಟ್ ಕೌನ್ಸಿಲಿಂಗ್ ಪ್ರೋಸೆಸ್ಸು KE ಕಡೆಯಿಂದ ಮುಗಿದ ನಂತರನೇ, ಇಲ್ಲಾಂದರೆ ಅಲ್ಲಿ ಕೂಡ ಮತ್ತೆ ಡಿಲೇ ಆದರೆ ಮಾಡ್ತಾರೆ. ಒಂದು ಕೌನ್ಸಿಲಿಂಗ್ ಕಂಪ್ಲೀಟ್ ಆಗೋವರೆಗೂ ನೆಕ್ಸ್ಟ್ ಕೌನ್ಸಿಲಿಂಗ್ ಟೇಕಪ್ ಮಾಡಿದ್ರು ಅಲ್ಲಿ ಡಿಲೇ ಮಾಡ್ತಾರೆ. ಅದರಿಂದ KCET ನೀಟ್ ಕೌನ್ಸಿಲಿಂಗ್ ಮುಗಿದ ನಂತರ ನಿಮಗೆ PGCET ಕೌನ್ಸಿಲಿಂಗ್ ಆದರೆ ಶುರು ಮಾಡಿ ಕಂಪ್ಲೀಟ್ ಆದರೆ ಮಾಡ್ತಾರೆ. ಅರೌಂಡು ನಿಮಗೆ ಸೆಪ್ಟೆಂಬರು ಸೆಕೆಂಡ್ ವೀಕ್ ಒಳಗಡೆ ಆದರೆ ಒಂದು ಕೌನ್ಸಿಲಿಂಗ್ ಆದರೆ ಶುರುವಾಗಿ ಒಂದು ಫಸ್ಟ್ ಸೆಕೆಂಡ್ ರೌಂಡ್ ಎಲ್ಲ ಅಡ್ಮಿಷನ್ಸ್ ಆದರೆ ಒಂದು ಕೌನ್ಸಿಲಿಂಗ್ ಎಲ್ಲ ಶುರುವಾಗಿ ಕಂಪ್ಲೀಟ್ ಆದರೆ ಮಾಡ್ತಾರೆ. ಸೊ ಅದರಿಂದ ನಿಮಗೆ ಆಗಸ್ಟು ಸೆಕೆಂಡ್ ವೀಕಲ್ಲಾದರೆ ನೀವು ರಿಸಲ್ಟ್ಸ್ ಆದರೆ ಎಕ್ಸ್ಪೆಕ್ಟ್ ಆದರೆ ಮಾಡ್ಬೋದು. ಇಲ್ಲಿ ನೀವು ಪ್ರೀವಿಯಸ್ ಇಯರ್ಸ್ ಎಲ್ಲ ಕಂಪೇರ್ ಮಾಡಿದ್ರೆ ಅಲ್ಲಿ ಬೇರೆ ಕೇಸ್ ಆದರೆ ಇತ್ತು. ಈ ವರ್ಷ ನೀಟ್ ಎಲ್ಲ ಡಿಲೇ ಆಗಿರೋದ್ರಿಂದ ಈಗ ನೀಟು ಹಾಗೆ KE ಕಡೆಯಿಂದ KCETನೂ ಕಂಪ್ಲೀಟ್ ಮಾಡಬೇಕಾಗಿರೋದ್ರಿಂದ ಸೊ ನಿಮಗೆ ಡಿಲೇ ಆದರೆ ಆಗ್ತಿದೆ. ಸೊ ಆದಷ್ಟು ಕೊಡ್ತೀನಿ. ನೀವು ನಿಮ್ಮ ಆನ್ಸರ್ಸ್ ಬೇಸಿಸ್ ಮೇಲೆ ಎಷ್ಟು ಮಾರ್ಕ್ಸ್ ಆದರೆ ಬಂದಿದೆ, ನಿಮ್ಮ ಸ್ಟ್ರೀಮ್ ಯಾವುದು ಅಂತ ಕಾಮೆಂಟ್ ಮುಖಾಂತರ ತಿಳಿಸಿ. ಅದ್ರ ಬಗ್ಗೆ ನಾನು ಬೇಸ್ಡ್ ಆನ್ ನಿಮ್ಮ ಮಾರ್ಕ್ಸು ಹಾಗೆ ಒಂದು ರ್ಯಾಂಕಿಂಗ್ ಎಕ್ಸ್ಪೆಕ್ಟೆಡ್ಡು ನಾನು ಕಾಲೇಜಸ್ನ ಎಲ್ಲ ಶಾರ್ಟ್ ಲಿಸ್ಟ್ ಮಾಡೋಕ್ಕೆ ಒಂದು ಅವಕಾಶ ಆದರೆ ಇರುತ್ತೆ. PGCET ಇದು ಕಂಪ್ಲೀಟು 2025 ಫೀಸ್ ಸ್ಟ್ರಕ್ಚರ್ ಆಗಿರ್ಬೋದು, ಹಾಗೆ ಲಾಸ್ಟ್ ಇಯರು ಬೆಸ್ಟ್ ಕಾಲೇಜಸ್ಸು ಎಲ್ಲನೂ ನನ್ನ ಚಾನಲ್ಲು ಪ್ಲೇಲಿಸ್ಟಲ್ಲಿ ಆದರೆ ಇದೆ, ನೀವು ಒಮ್ಮೆ ಗಮನಿಸ್ಬೋದು.
ಪ್ರೀವಿಯಸ್ ಇಯರ್ಸ್ದು ಪ್ಲೇಲಿಸ್ಟು, ಯಾವ ರೀತಿ ಆದರೆ ಕೌನ್ಸಿಲಿಂಗ್ ಪ್ರೋಸೆಸ್ ನಡೆಯುತ್ತೆ, ಹಾಗೆ ಒಂದು ಯಾವ ರೀತಿ ಆದರೆ ಪೀಸ್ ಸ್ಟ್ರಕ್ಚರ್ ಆದರೆ ಇರುತ್ತೆ, ಹಾಗೆ ಒಂದು ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ. ಕೀಪ್ ವಾಚಿಂಗ್ NVR ಅಪ್ಡೇಟ್ಸ್ ಫಾರ್ ಮೋರ್ ಎಜುಕೇಷನಲ್ ಆ್ಯಂಡ್ ಸ್ಕಾಲರ್ಶಿಪ್ ರಿಲೇಟೆಡ್ ಅಪ್ಡೇಟ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಮುಂದಿನ ವಿಡಿಯೋಲಾದರೆ ಸಿಗೋಣ.